ಚಪ್ಪಾಳೆ ಅವರಿಗೆ ಸಿಕ್ಕಿದ್ದು. ಹಾಗಾಗಿ ಧನ್ಯವಾದ ಅದ್ಭುತ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಈ ಒಂದು ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಎನ್ನುವ ಡಾಕ್ಟರ್ ವಾಣಿಶ್ರೀ ಅವರ ಒಂದು ನೇತೃತ್ವದಲ್ಲಿ ನಿಮ್ಮ ಮುಂದೆ ಬಂದು ಇವತ್ತಿನ ಈ ಸಾಹಿತ್ಯ ಸಡಗರದ ನಡುವಲ್ಲಿ ಮಿಂಚಿದಂತಹ ಪ್ರತಿಭೆಗಳಿಗೆ ಎಲ್ಲರಿಗೂ ಕೂಡ ಸ್ಮರಣಿಕೆ ಕೊಟ್ಟು ಅವರು ಗೌರವಿಸುವಂತಹ ಒಂದು ಕ್ಷಣ ಇದು. ಅಭಿಷ್ಣಾ ಕಟೀಲು ಅವರು ವೇದಿಕೆ ಬರಬೇಕಂತ ಕೇಳ್ಕೊಳ್ತಿದ್ದೇನೆ. ಅಭಿಷ್ಣಾ ಕಟೀಲು ಡಾಕ್ಟರ್ ಸುರೇಶ್ ನೇಕರಗುಳಿ ಸರ್ ಅವರು ಅವರ ಅಮೃತ ಹಸ್ತದಿಂದ ನಮ್ಮ ಕಲಾವಿದಿಗೆ ಗೌರವಿಸಿದ್ದಾರೆ. ಥ್ಯಾಂಕ್ ಯು. ಮುಂದಿನ ಒಂದು ಕೃತಿ ಗುರುಪುರ ದಯವಿಟ್ಟು ವೇದಿಕೆ ಬರಬೇಕಂತ ಕೇಳ್ಕೊಳ್ತಿದ್ದೇನೆ. ಗಂಗಾಧರ ಗಾಂಧಿಯವರ ಅಮೃತ ಹಸ್ತದಲ್ಲಿ ಕೃತಿಯವರಿಗೆ ಈ ಸ್ಮಾರಕ. ಮುಂದಿನ ಗೌರವವನ್ನು ವಿನೋದ್ ಇವರಿಗೆ ರಾಣಿ ಪುಷ್ಪಲತಾ ದೇವಿಯವರು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಮ್ಯಾಮ್. ಹಾಗೆ ಮುಂದಿನ ಒಂದು ಪುರಸ್ಕಾರ ನಮ್ಮ ನಕ್ಷತ್ರ ಮಂಗಳೂರು. ಈಗಷ್ಟೇ ಮಿಂಚಿನಂತೆ ನಿಮ್ಮ ಮುಂದೆ ನೃತ್ಯ ಮಾಡಿದಂತಹ ನೃತ್ಯ ಪ್ರತಿಭೆ ನಕ್ಷತ್ರ. ಡಾಕ್ಟರ್ ಸುರೇಶ್ ನಗಲಗುಳಿ ಸರ್ ಅವರು ಈ ಪುಟಾಣಿ ಪ್ರತಿಭೆಗೆ ಗೌರವ ಸನ್ಮಾನದ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ನೀವೆಲ್ಲರೂ ಚಪ್ಪಾಳೆ ಆಶೀರ್ವಾದ ದಯವಿಟ್ಟು ಈ ಒಂದು ಪುಟಾಣಿ ಕಲಾವಿದರಿಗೆ ಬಂದು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೆ ಮುಂದಿನ ಒಂದು ಸ್ಮರಣಿಕೆ ಸಾನ್ವಿ ಗುರುಪುರ ವೇದಿಕೆ ಬರಬಹುದು ಕೇಳ್ಕೊಳ್ತಿದ್ದೇನೆ. ಗಂಗಾಧರ ಗೌರವೋತ್ಸವ ಅವರಿಗೆ ಇರೋದು ಕೇಳ್ಕೊಳ್ತಾ ಸತೀಶ್ನ ಕಟೀಲು ರಾಣಿ ಪುಷ್ಪಲತಾ ದೇವಿಯವರು ಈ ಒಂದು ಸ್ಮರಣಿಕೆಯನ್ನು ಪುಟಾಣಿ ಕಲಾವಿದೆ ಸತೀಶ್ ಅವರಿಗೆ ಕೊಡಬೇಕು ಕೇಳ್ಕೊಳ್ತಿದ್ದಾರೆ. ಐಶ್ವರ್ಯ ಪೂಜಾರಿ ಮಂಗಳೂರು ವೇದಿಕೆ ಬರಬೇಕಂತ ಕೇಳ್ಕೊಳ್ತೇನೆ. ಡಾಕ್ಟರ್ ಸುರೇಶ್ ನಗಲಗುಳಿ ಸರ್ ಅವರಿಗೆ ಈ ಒಂದು ಸ್ಮರಣಿಕೆ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಸಾಕ್ಷಿ ಗುರುಪುರ ಅವರು ವೇದಿಕೆಗೆ ಬರಬೇಕು. ಸಾಕ್ಷಿ ಗುರುಪುರ ಸರ್ ಗಂಗೇಂದ್ರ ಕಂದಿಯವರ ಅಮೃತ ಹಸ್ತದಲ್ಲಿ ಸಾಕ್ಷಿ ಗುರುಪುರ ಸ್ವೀಕರಿಸಬೇಕು ಕೇಳ್ಕೊಳ್ತೇವೆ. ಸಾಧ್ವಿನಿ ಗುರುಪುರ ವೇದಿಕೆ ಬರಬೇಕಂತ ಕೇಳ್ಕೊಳ್ತೇವೆ. ಸಾಧ್ವಿನಿ ಗುರುಪುರ ಪುಷ್ಪಲತಾ ದೇವಿಯವರ ಒಂದು ಅಮೃತ ಹಸ್ತದಲ್ಲಿ ಸಾಧ್ವಿನಿ ಗುರುಪುರ ಅವರಿಗೆ ಸ್ಮರಣಿಕೆ. ಹಾಗೆ ನಿತ್ಯ ಗುರುಪುರ ಅವರು ಡಾಕ್ಟರ್ ಸುರೇಶ್ ನಗಲಗುಳಿ ಅವರು ನಿತ್ಯ ಗುರುಪುರ ಅವರಿಗೆ ಸ್ಮರಣಿಕೆ ನೀಡಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಧನ್ಯವಾದಗಳು ಎಲ್ಲ ಗಣ್ಯರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಒಂದು ಈ ಕ್ಷಣದ ಒಂದು ಸ್ಮರಣೆಗೋಸ್ಕರ ಸುಂದರವಾದ ಭಾವಚಿತ್ರ. ಸಂಜೆ ಸ್ವಲ್ಪ ಇದ್ರ ಕಾಮನ್ ನಾವು ಲಿಕ್ವಿಡ್ ಹಾಂ ನೋಡಿ